ಧರ್ಮಸ್ಥಳ ಮಾತ್ರವಲ್ಲ, ಎಲ್ಲ ಹಿಂದೂ ದೇವಾಲಯಗಳಿಗೆ ಬಂದು ಪ್ರಮಾಣ ಮಾಡಲು ಸಿದ್ಧ. ನಗರದಲ್ಲಿ ಹೊನ್ನಾಳಿ ಚನ್ನಗಿರಿ ಬಿಜೆಪಿ ಮುಖಂಡರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರವಾಗಿ ನಾವು ಕೆಲಸ ಮಾಡಿದ್ದೇವೆ ಎಂದು ಧರ್ಮಸ್ಥಳ ಮಾತ್ರವಲ್ಲ, ಎಲ್ಲ ಹಿಂದೂ ದೇವಾಲಯಗಳಿಗೆ ಬಂದು ಪ್ರಮಾಣ ಮಾಡಲು ಸಿದ್ಧವಿದ್ದೇವೆ ಎಂದು ಸ್ವಪಕ್ಷದವರ ಸವಾಲನ್ನು ಹೊನ್ನಾಳಿ ಮತ್ತು ಚನ್ನಗಿರಿ ಬಿಜೆಪಿ ಮುಖಂಡರು ಸ್ವೀಕರಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಗಾಯತ್ರಿ ಅವರ ಗೆಲುವಿಗೆ ನಾವು ದುಡಿದಿದ್ದೇವೆ ಎಂದು ಪ್ರಮಾಣ ಮಾಡಲು ಸಿದ್ಧರಿದ್ದೇವೆ. ಅದರಂತೆ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಸಿದ್ದೇಶ್ವರ್ ಕೆಲಸ ಮಾಡಿದ್ದಾರೆಂದು ಬಂದು ಪ್ರಮಾಣ ಮಾಡಲಿ ಎಂದು ದಾವಣಗೆರೆ ನಗರದಲ್ಲಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ಪಂಥಾಹ್ವಾನ ನೀಡಿದರು. ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾದ ಉಪಾಧ್ಯಕ್ಷ ಕುಬೇರಪ್ಪ ಈ ವೇಳೆ ಮಾತನಾಡಿ, ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಬಿಜೆಪಿ ಗೆಲುವಿಗೆ ಸಾಕಷ್ಟು ದುಡಿದಿದ್ದೇವೆ. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವೀರೇಶ್ ಹನಗವಾಡಿ, ಯಶವಂತರಾವ್ ಜಾಧವ್, ಹೊನ್ನಾಳಿ ಮುಖಂಡ ಹನುಮಂತಪ್ಪ ಸೇರಿದಂತೆ ಮತ್ತಿತರರು ರೇಣುಕಾಚಾರ್ಯ ಒಳಗೊಂಡ ತಂಡವು ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಕೆಲಸ ಮಾಡಿಲ್ಲವೆಂದು ಅವಮಾನಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. 8 ವಿಧಾನಸಭಾ ಕ್ಷೇತ್ರದಲ್ಲಿ ಗೋವಿಂದನಾಥ್ ಅವರ ನೇತೃತ್ವದಲ್ಲಿ ಇದೀಗ ಜಿಎಂಐಟಿ ಮೈಸೂರು ಪದೇ ಪದೇ ಮತದಾರರಿಗೆ ಮುಖಂಡರುಗಳಿಗೆ ಮಾಜಿ ಶಾಸಕರಿಗೆ ರೀತಿಯಲ್ಲಿ ಅವಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಹಂಗಾಡಿ ವೀರೇಶ್ ಅವರಿಂದ ಮಾತಾಡುವ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ಸಂದರ್ಭದಲ್ಲಿ ನಾನು ಕೇಳಿ ಬಯಸ್ತಾ ಇದ್ದೀನಿ, ವೀರೇಶ್ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಹಿಂದೆ ಜಿಲ್ಲೆಯಲ್ಲಿ ಆ ಸಂಘಟನೆ ಏನು, ಅವ್ರ ಅವಧಿಯಲ್ಲಿ ಎಷ್ಟು ಶಾಸಕರನ್ನು ಗೆಲ್ಲಿಸ್ಕೊಟ್ರು, ನನ್ನ ಸಂಘಟನೆ ಏನಂತ ಅವ್ರಿಗೆ ಇನ್ನೂ ಮನವರಿಕೆ ಆಗಿಲ್ಲ. ಪದೇ ಪದೇ ಸ್ವಪಕ್ಷದವರ ಪರವಾಗಿ ಸುದ್ದಿಗೋಷ್ಠಿಯನ್ನ ಮಾತಾಡ್ತಾರೆ. ಬಹುಶಃ ನಾನು ಕೇಳಿ ಬಯಸ್ತೀನಿ ಸಂದರ್ಭದಲ್ಲಿ, ಇದು 3 ರಿಂದ 4 ವರ್ಷ ಈ ಜಿಲ್ಲಾಧ್ಯಕ್ಷ ಆಗಿದ್ದಾರಪ್ಪ. ಈ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ದಿವಸನಾದ್ರೂ ಸಹ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಾಡಿದೆ, ಒಂದು ದಿವಸನಾದ್ರೂ ಕಾಂಗ್ರೆಸ್ ವಿರುದ್ಧ ಮಾತಾಡಲ್ಲ, ಎಸ್ ಮಲ್ಲಿಕಾರ್ಜುನ ವಿರುದ್ಧ ಮಾತಾಡೋದು. ಇವತ್ತು ಹೊಸ ಪತ್ರಿಕಾಗೋಷ್ಠಿ ಮಾಡದೆ, ನಾನು ಅತಿ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಾನು ದೊಡ್ಡ ಲೀಡರ್ ಆಗ್ತೀನಿ, ನಾಯಕ ಆಗ್ತೀನಿ ಅಂತ ಹೇಳಿ ಈಗ ಜಿಎಂಐಟಿ ಕುತ್ಕೊಂಡು ಪದೇ ಪದೇ ಸಿದ್ದೇಶ್ವರ ಮಿಸ್ಗೈಡ್ ಮಾಡಿದ್ರು. ಜಿಎಂಐಟಿ ಬಾಯಿಸ್ಕೊಂಡು ಸೋಲಕ್ಕೆ ಇವರೇ ಕಾರಣ ಸಂಪೂರ್ಣವಾಗಿ.